ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಎಲ್ಲ ವೀಡಿಯೋಗಳ್ನು ನೋಡಿರಿ. ನಿಮ್ಮ ಸಪೋರ್ಟಿಂದ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರೂ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿರಿ. ಧನ್ಯವಾದಗಳು. ಸ್ಫೂರ್ತಿ, ಎಲ್ಲಮ್ಮ ಹುಡುಗ? ಇಷ್ಟೊತ್ತಾಯ್ತು ಇನ್ನೂ ಬರಲಿಲ್ಲ. ಫೋನ್ ಮಾಡಿದ್ಯಾ? ಎಲ್ಲದಾನೆ ಅಂತಂದು ಏನಾರು ಕೇಳಿದ್ಯಾ? ಹ್ಞೂ ಅಪ್ಪಾಜಿ, ಫೋನ್ ಮಾಡಿದ್ದೆ. ನನ್ನೇನು ಹೇಳಿ ಬಂದಿದ್ದೀನಿ ಮೀಟ್ ಮಾಡಿ ಈಗ ಆನ್ ಟೈಮಿಗೆ ಮನೆ ಬನ್ನಿ ಅಂತಂದು. ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ ಡಿನ್ನರ್ಗೆ ಅಂತಲೂ ಹೇಳಿದ್ದೀನಿ. ಆದರೆ ಯಾಕೋ ಇಷ್ಟೊತ್ತಾದರೂ ಬರ್ತಾ ಇಲ್ಲ. ಈಗ ಫೋನ್ ಮಾಡಿದೆ, ಫೋನು ಪಿಕ್ ಮಾಡ್ತಾ ಇಲ್ಲ. ಮೇ ಬಿ ಡ್ರೈವಿಂಗಲ್ಲಿ ಏನಾದ್ರು ಇರ್ಬೋದೇನೋ, ಗೊತ್ತಿಲ್ಲ. ಬರ್ತಾರೇನೋ, ನೋಡೋಣ ಅಪ್ಪ. ಅಲ್ಲ ಕಣೆ ಸ್ಫೂರ್ತಿ, ಕರೆಕ್ಟಾಗಿ ಹೇಳ್ಬೇಕು ತಾನೇ. ನಮ್ಮ ಅಪ್ಪಾಜಿ ಬೇರೆ ಇಂಪಾರ್ಟೆಂಟ್ ಕೆಲಸಗಳಿರ್ತವೆ, ಅದನ್ನೆಲ್ಲ ಬಿಟ್ಟು ನಿಮಗೋಸ್ಕರ ಕಾಯ್ತಿರ್ತಾರೆ ಅಂತಂದು. ನೋಡೀಗ ಆಗ ಅವ್ರ ಕೆಲಸನೂ ಬಿಟ್ಟು ಈಗ ಇವರಿಗೋಸ್ಕರ ಕಾಯ್ಕೊಂತ ಕುತ್ಕೊಂಡು ಈಗ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗೆ ಆಗತ್ತೇನೋ, ಗೊತ್ತಿಲ್ಲ. ಇಲ್ಲಮ್ಮ, ಇನ್ನೊಂದ್ಸರಿ ಫೋನ್ ಮಾಡ್ತೀನಿ ರೀ. ಏನ್ ಮಕ್ಕಳೋ ಏನೋ, ನಮ್ಮ ಮಾತು ಕೇಳಲ್ಲ. ಈ ಕಡೆ ಅವರು ಡಿಸಿಷನ್ಗೆ ತಕ್ಕಂಗೆ ಅವರು ಇರಲ್ಲ. ಹಿಂಗೆಲ್ಲ ಆದ್ರೆ ಹೆಂಗೆ ಹೆಂಗೆ ಈ ಜೀವನ ಮಾಡ್ತಾರೆ ಇವರೆಲ್ಲ ಮದುವೆ ಮಾಡ್ಕೊಂಡು? ನೋಡೋಣ ಇರ್ರಿ, ಒಂದು ಅರ್ಧ ಗಂಟೆ. ನಿಮ್ದು ಏನಾರು ಕೆಲಸ ಇದೆಯಾ? ಹೊರಗಡೆ ಏನಾರು ಹೋಗ್ಬೇಕಾ? ಹ್ಞೂ ಮಾರೈತಿ, ನನ್ನ ಫ್ರೆಂಡ್ ಒಂಚೂರು ಮಾತಾಡ್ಸ್ಕೊಂಡ್ ಬರ್ಬೇಕಾಗಿತ್ತು. ಪಾಪ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ನೋಡಿ, ಈಗ ಆ ಕಡೆನೂ ಹೋಗೋಕ್ಕಾಗ್ತಿಲ್ಲ, ಇಲ್ಲೂ ಇರೋಕ್ಕಾಗ್ತಿಲ್ಲ, ಅಂತ ಪರಿಸ್ಥಿತಿ ಆಗ್ಬಿಟ್ಟೈತಿ. ಇವಳು ನಾಳೆನಾರ ಕರೆಸ್ಬೋದಾಗಿತ್ತು. ಹೌದಾ? ನೋಡೋಣ ಇರ್ರಿ, ಇನ್ನೊಂದು ಸ್ವಲ್ಪ ಹೊತ್ತು. ತೀರಾ ಬರಲಿಲ್ಲ ಅಂದ ಕಾಲಕ್ಕೆ ನೀವು ಹೋಗುವಂತ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ, ಇರಿ ನೋಡೋಣ. ಹ್ಞೂ, ಏನಂತಮ್ಮ ಮಾಡ್ದ ಫೋನು? ಹ್ಞೂ ಅಪ್ಪಾಜಿ, ಮಾಡಿದ್ದೆ. ಅವರು ಬರೋಕ್ಕಾಗಲ್ಲಂತೆ ಇವತ್ತು. ಏನೋ ಹೊರಗಡೆ ಕೆಲಸ ಐತಂತೆ, ಅದಕ್ಕೆ ಹೋಗಿದಾರಂತೆ. ನೀವು ಯಾರಿಗೂ ನನಗೋಸ್ಕರ ಕಾಯಕ್ಕೆ ಹೋಗಬೇಡಿ, ನೀವು ಊಟ ಮಾಡಿ, ನಾನು ಇವತ್ತು ಬರೋಕ್ಕಾಗಲ್ಲ ಅಂತಂದು ಹೇಳಿದ್ರು. ಅದೆಂತದೆ ಹುಡುಗದು? ಬರ್ತೀನಿ ಅಂತಂದು ಹೇಳಿ ಬರಲ್ಲ ಅಂತಂದು ಇವಾಗ ಹೇಳಿದ್ರೆ ಏನಂತ ಆಟ ಅನ್ಕೊಂಬಿಟ್ಟಿದಾನಂತ ಹುಡುಗ. ಸರಿಯಾಗಿರನ್ನ ಇಷ್ಟಪಟ್ಟರೆ ಇಷ್ಟಪಡಬೇಕು, ಇಂಥರ್ನೆಲ್ಲ ಅಲ್ಲ. ಇಲ್ಲ, ತಂದೆ ತಾಯಿ ಹೇಳಿದಾರ ಹತ್ರಕರ ಮದುವೆ ಮಾಡ್ಕೊಂಡು ಆರಾಮಾಗಿರೋದು ಕಲಿಬೇಕು. ನಿಮ್ದೆ ನೀವು ಮಾಡಕ್ ಹೋಗ್ತೀರಾ, ಹಿಂಗೆಲ್ಲ ಅನುಭವಿಸ್ಬೇಕಾಗುತ್ತೆ ನೋಡು. ಅಲ್ಲಮ್ಮ, ಹುಡುಗ ಬರ್ತಾನೆ ಅನ್ನೋದಕ್ಕೋಸ್ಕರ ನಾನು ನಂದೆಲ್ಲ ಕೆಲಸ ಬಿಟ್ಟು ಇಲ್ಲಿ ಕಾಯ್ಕೊಂತ ಕೂತಿದ್ರೆ ಏನಮ್ಮ ಇದು? ಇದು ಯಾಕೋ ಸರಿ ಕಾಣಲ್ಲ ನೋಡಮ್ಮ. ಇಲ್ಲ ಅಪ್ಪಾಜಿ, ನೆನ್ನೆನೂ ಹೇಳ್ದೆ ಬರ್ತೀನಿ ಅಂತಾನೆ ಹೇಳಿದ್ರು. ಆದ್ರೆ ಈಗ ಬರಲ್ಲ ಅಂತ ಅಂದ್ರೆ ನಾನೇನ್ ಮಾಡ್ಲಿ? ನಾನು ಎಷ್ಟೊಂದು ಹೇಳ್ದೆ, ಒಂದು ಹಾಫ್ ಅನ್ ಅವರ್ ಬಂದು ಹೋಗಿ ಅಂತ. ಇಲ್ಲ, ನಾನು ಬೇರೆ ದೂರದಲ್ಲಿದ್ದೀನಿ, ಬರೋಕ್ಕಾಗಲ್ಲ ಅಂತ ಅಂದ್ರು. ನೀವು ಹೆಣ್ಮಕ್ಳು ಇದ್ದೀರಲ್ಲ, ನಿಮಗೆ ಇವಾಗ ಅರ್ಥ ಆಗಲ್ಲ. ಇನ್ನೊಂದು ಸ್ವಲ್ಪ ವರ್ಷಗಳು ಹೋಗ್ಲಿ, ಅವಾಗ ಅರ್ಥ ಆಗುತ್ತೆ ನಿಮಗೆ. ಎಂಥರ್ನ ಮದುವೆ ಆಗಬೇಕು, ಎಂಥರ ಜೊತೆ ಇರಬೇಕು, ತಂದೆ ತಾಯಿಗಳು ಮಾತು ಯಾಕೆ ಕೇಳಬೇಕು ಅನ್ನೋದು ನಿಮಗೆ ಮುಂದೆ ಗೊತ್ತಾಗತ್ತೆ. ಈಗ ಗೊತ್ತಾಗಲ್ಲ. ನೀವು ಒಬ್ರು ತಾಯಿ ಆಗ್ತಿರಲ್ವ ಮದುವೆ ಮಾಡ್ಕೊಂಡು, ಅವಾಗ ಗೊತ್ತಾಗತ್ತೆ ನಮ್ಮ ಬೆಲೆ ಏನು ಅಂತಂದು. ನೋಡು, ಕರೆಕ್ಟಾಗಿ ನಾವು ಹೇಳ್ದಂಗೆ ಕೇಳಿ, ನಾವು ಹೇಳಿದ ಕಡೆಗೆ ಮದುವೆ ಮಾಡ್ಕೊಂಡು ಆರಾಮಾಗಿ ಹೋಗ್ತೀಯೋ, ಇಲ್ಲ ನಿನ್ನ ಇಷ್ಟದಂತಲೇ ನೀನು ಮಾಡ್ತೀನಿ ಅನ್ನೋದಾದ್ರೆ ಆಮೇಲೆ ಭಾಳ ಅನ್ವಸ್ಬೇಕಾಗತ್ತೆ ನೋಡು. ಈಗಲೇ ಇಷ್ಟೊಂದು ನಿನ್ನನ್ನು ಅವಾಯ್ಡ್ ಮಾಡೋನು, ಮುಂದೆ ಇನ್ನು ಹೆಂಗೆ ನೋಡ್ಕೊಳಲ್ಲ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕ. ಏನೇನು ಒಂಚೂರು ಬಾಯ್ ಮಾಡಿ ಹೇಳಂಗಿಲ್ಲ. ಅಳದ್ ಒಂದೇ ಗೊತ್ತು ನಿನಗೆ, ಇನ್ನೇನು ಗೊತ್ತೈತಿ? ಇಷ್ಟಕ್ಕೊಂದು ಸಾಫ್ಟ್ ಆದ್ರೆ ಹೆಂಗೆ ನೀನು? ಹೆಂಗೆ ಜೀವನದಲ್ಲಿ ಜಯಿಸ್ಕೊಂಡು ಎಲ್ಲದನ್ನು ಸಾಧಿಸ್ಕೊಂಡು ನೀನು ಜೀವನ ಮಾಡ್ತೀಯ? ಇಂಥರೆಲ್ಲ ಸಿಕ್ಬಿಟ್ರೆ ಹೆಂಗೆ ಬಾಳ್ವೆ ಮಾಡ್ಕೊಂಡು ಹೋಗ್ತೀನಿ ನೀನು? ಆಗುತ್ತಾ ನಿನ್ನ ಕೈಯಲ್ಲಿ? ಇಷ್ಟಕ್ಕೆ ನೀನು ಹತ್ರೆ ಮುಂದೆ ಹೆಂಗೆ ನಿನ್ನ ಜೀವನ ಅಂತ? ಹೋಗ್ಲಿ ಬಿಡು ನನ್ನ ಲಕ್ಷ್ಮಿ. ಈಗ ಸುಮ್ಮನೆ ನೀನು ಮಾತಾಡಿದ್ರೆ ಅವಳು ಇನ್ನೊಂದಿಷ್ಟು ಬೇಜಾರು ಮಾಡ್ಕೊಂತಾಳೆ. ನೋಡ, ಆಲ್ರೆಡಿ ಅವಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಹೋಗ್ಲಿ ಬಿಡು, ನೋಡೋಣಂತೆ. ನಿಧಾನಕ್ಕೆ ಮಾತಾಡಿದ್ರಾಗುತ್ತೆ, ಎಲ್ಲ ಒಂದೇ ಸರಿಗೆ ಆಗ್ಬೇಕಲ್ಲ ಮತ್ತೆ. ಇದೊಂದೇ ಗೊತ್ತು ನೋಡು, ಏನಾದ್ರೂ ಒಂಚೂರು ಅಂದ ತಕ್ಷಣನೇ ರೂಮ್ ಬಾಗ್ಲಾಕೇನು ಕುತ್ಕೊಂಬಿಡೋದು ಹತ್ಕಂತಾಯ. ಸುಮ್ಮನಿರು ಧನಲಕ್ಷ್ಮಿ. ಅಲ್ರಿ, ಹಿಂಗಾದ್ರೆ ಹೆಂಗೆ? ನೋಡು, ಹುಡುಗ ಬರ್ತೀನಿ ಅಂತಂದೇಳಿ ಇವಾಗ ಬರೋಕ್ಕಾಗಲ್ಲ ಅಂತಂದ್ರೆ ಹೆಂಗ್ರಿ ಇದು? ಅಲ್ಲ, ನಾವು ಎಣ್ಣೆ ತರ್ಕೊಂಡ್ರೆ ನಾವು ಏನಂತ ಅನ್ಕೊಂಡಿದ್ದೀರಾ? ನಮ್ಮ ಮಗಳು ಜೀವನದ ಪ್ರಶ್ನೆ ಇದು. ಅವಳು ಇಂಥ ಒಂದು ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ಅದ್ರದ್ದು ಭಯ ಭಕ್ತಿ ಅನ್ನೋದು ಏನೂ ಇಲ್ಲ ಹುಡುಗನಿಗೆ. ಈಗ ನಮಗಾದ್ರೂ ಒಂದು ಗಾಬರಿ ಆಗಲ್ಲೇನ್ರಿ? ಯಾವ ಹುಡುಗನ ಇಷ್ಟಪಟ್ಟಳು, ಎಂತನೋ ಏನೋ ಅಂತಂದು ಮಕ್ಕಳು ಹೇಳಿದ್ದಕ್ಕೆ ನಾವು ಒಪ್ಕೊಂಡು ಹೋಗ್ಲಿ ಬಿಡು ಅಂತಂದು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಈ ಥರ ಆಗತ್ತೆ ಅಂದರೆ ಹೆಂಗ್ರಿ ಇದು? ಇರ್ಲಿ ಧನು, ನೋಡೋಣ.
ನಾನು ನಾಳೆ ಆ ಹುಡುಗನ ಜೊತೆ ಮಾತಾಡ್ತೀನಿ, ಬೇಕಿದ್ರೆ ಆಫೀಸ್ ಹತ್ರನೇ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಹೋಗು. ಅವಳಿಗೆ ಟೈಮ್ ಆಗಿದೆ, ಊಟ ಕೊಟ್ಟು ನೀನು ಊಟ ಮಾಡು. ನಾನೊಂದು ಅರ್ಧ ಗಂಟೆ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡ್ತೀನಿ. ಇಲ್ಲ, ಊಟ ಮುಗಿಸ್ಕೊಂಡೇ ಹೋಗ್ಬಿಡ್ರಿ. ಹೋದ್ರೆ ಮತ್ತೆ ಎಷ್ಟೊತ್ತಾಗುತ್ತೋ ಏನೋ ಬರೋದು ನೀವು. ಇಲ್ಲ ಇಲ್ಲ, ಬೇಗ ಬರ್ತೀನಿ, ಲೇಟ್ ಮಾಡಲ್ಲ. ಸರಿ ರೀ. ರೋಷನ್, ಯಾಕೋ ಮಗ, ಏನಾಯ್ತು? ಯಾಕೋ ಡಲ್ ಆಗಿದೆಯಾ? ಮನೆಗೆ ಬಂದಾಗಿಂದನೂ ನೋಡ್ತಾ ಇದ್ದೀನಪ್ಪ. ಏನಾಯ್ತು? ಏನು ಇಲ್ಲ ಕಣೋ, ಅದೇ ಪ್ರಾಬ್ಲಮ್ಮೇ. ಏನಂತ ಹೇಳಿ ನಾನು ನಿನ್ನ ಹತ್ರ. ನೆನ್ನೆ ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ ಇಬ್ಬರು. ಅವಳಲ್ಲಿ ನಾಳೆ ನಮ್ಮ ಮನೆಗೆ ಬರಬೇಕು ಅಂತಂದು ತುಂಬ ಹಠ ಮಾಡಿದ್ಲು ಕಣೋ. ಇವತ್ತು ಆ್ಯಕ್ಚುಲಿ ನಾನು ಅಲ್ಲಿಗೆ ಹೋಗಬೇಕಾಗಿತ್ತು. ನನಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ಈಗ ಅಲ್ಲಿಗೆ ಹೋದರೆ ಈಗ ಅವ್ರ ತಂದೆ ತಾಯಿ ನನ್ನ ಜೊತೆ ಮಾತಾಡ್ಬಿಟ್ಟು ಅವ್ರಿಗೆ ಇಷ್ಟ ಆಗಿ ಮದುವೆ ಪ್ರಸ್ತಾಪ ಎಲ್ಲ ಮಾಡಿದ್ರೆ ಏನು ಮಾಡಲಿ ನಾನು? ಈ ಕಡೆ ನಮ್ಮ ಮನೇಲಿ ನೋಡಿದ್ರೆ ಈ ಥರ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಸಿಕ್ಕಾಕೊಂಡ್ಬಿಡ್ತೀನೇನೋ ಅಂತ ಭಯ ಆಗ್ತಾ ಇದ್ಕೊಣ ನನಗೆ. ನೋಡು ಮಗ, ನೀನು ಹಿಂಗೆ ಸೈಲೆಂಟಾಗಿದ್ದರೆ ಎಲ್ರಿಗೂ ಮೋಸ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ನಾನು ಹೇಳೋದೇನೆಂದರೆ, ನೀನು ಸ್ಫೂರ್ತಿನ ನಿಜವಾಗ್ಲೂ ಇಷ್ಟಪಟ್ಟಿದ್ರೆ ಅವಳ ಹತ್ರ ಹೋಗಿ ಮಾತಾಡು, ಅವಳನ್ನೇ ಮದುವೆ ಆಗು. ಬೇಕಿದ್ರೆ ನಾನು ನಿಮ್ಮ ಮನೇಲಿ ಮಾತಾಡ್ತೀನಿ. ಇಲ್ಲ, ನೀನು ಅವಳ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ, ಅಷ್ಟು ನಾನು ಅವಳನ್ನು ಲವ್ ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಮನೆಯವ್ರು ನೋಡಿರೋ ಹುಡುಗಿನ ಮದುವೆ ಆಗು. ಈಗ ಇಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗೆ ಆಗ್ತಾಯಿದೆ ನಿನಗೆ. ಸುಮ್ಮನೆ ಸಿಕ್ಕಾಕೊಂಡು ದೊಡ್ಡ ತೊಂದರೆ ಒಳಗಾಗ್ತೀಯ ಅಂತ ನನಗಂತೂ ಅನ್ನಿಸ್ತಾ ಇತ್ತು ನೋಡಪ್ಪ. ಇಲ್ಲ ಕಣೋ, ನಾನು ಅವಳನ್ನೇನು ಅಷ್ಟು ಇಷ್ಟಪಟ್ಟಿಲ್ಲ. ಜಸ್ಟ್ ನಾನು ಮಾತಾಡಿಸ್ತಾ ಇದ್ದೆ, ಜಸ್ಟ್ ಅಟ್ರಾಕ್ಷನ್ ಅಷ್ಟೇ ಅದು. ನನ್ನ ಮನ್ಸಾರೆ ನಾನು ಇಷ್ಟಪಟ್ಟಿಲ್ಲ ಅವಳನ್ನು. ಆದರೆ ಅವಳು ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದಾಳೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೆ ಹೊರತು ಬೇರೆ ಇನ್ನೇನು ಇಲ್ಲ. ಆದರೆ ಅವಳು ನಾನು ರಿಯಲಾಗಿ ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಬಿಟ್ಟಿದ್ದಾಳೆ. ಏನು ಮಾಡೋದು ಇವಾಗ? ಹಿಂಗಾದರೆ ಕಷ್ಟ ಆಗುತ್ತೆ ಕಣೋ. ಅವಳು ಒಂದು ಹುಡುಗಿ, ಅವಳಿಗೂ ತುಂಬ ಫೀಲಿಂಗ್ಸ್ ಎಲ್ಲ ಇರುತ್ತೆ, ಏನೇನೋ ಕನಸೆಲ್ಲ ಕಟ್ಟಿರ್ತಾಳೆ. ನೀನೀಗ ಒಂದೇ ಸರಿ ಈ ಥರ ಎಲ್ಲ ಮಾತಾಡ್ಬಿಟ್ಟು ಅವಳನ್ನ ಫೀಲಿಂಗ್ಸ್ ಎಲ್ಲ ನುಚ್ಚು ನೂರು ಮಾಡ್ತೀಯೇನೋ? ಹಂಗಾಗಲ್ಲ ಕಣೋ ಅದು. ಅವಳು ತುಂಬ ನಿನ್ನನ್ನು ಮನಸ್ಸಿಗೆ ಹತ್ರ ಮಾಡ್ಕೊಂಬಿಟ್ಟಿದ್ದಾಳೆ. ಈಗ ಅವ್ರ ಮನೇಲಿ ಅವಳು ಒಬ್ಬಳೇ ಮಗಳು. ಈಗ ಬಿಡಪ್ಪ, ಇನ್ನೊಬ್ರು ಮಗಳಿದ್ದಾಳೆ, ಹೆಂಗೋ ಇದು ಮಾಡಿದ್ರೆ ಆಗುತ್ತೆ ಅಂತಂದು ಅನ್ಕೋಬೋದು. ಅವ್ರ ತಂದೆ ತಾಯಿನ ತುಂಬ ಪ್ರೀತಿಯಿಂದ ಸಾಕಿರ್ತಾರೆ ಅವಳನ್ನ. ಈಗ ನೀನು ಈ ಥರ ಮಾಡಿದ್ರೆ ಅವ್ರ ಮನೇಲಿ ನೋವು ಜಾಸ್ತಿ ಆಗುತ್ತೆ ಕಣೋ ಅವಳಿಂದ. ಈಗ ಅವಳು ನೋವು ಪಡ್ತಾ ಇದ್ರೆ ಅವ್ರ ಮನೇಲೆಲ್ಲ ಸುಮ್ಮನಿರ್ತಾರಾ? ನೀನು ಇಷ್ಟು ಜನದ್ದು ಲೈಫಲ್ಲಿ ಆಟ ಆಡ್ತಾ ಇದೆಯೇನೋ ಅಂತ ನನಗೆ ಅನಿಸ್ತಾ ಇದೆ ನೋಡಪ್ಪ. ನಿಜವಾಗ್ಲೂ ನಂಗೆ ಇದೇ ಟೆನ್ಷನ್ ಆಗ್ತಾ ಇದೆ ಕಣೋ. ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರಿ ಅನಿಸುತ್ತೆ ನನಗೆ ಅವಳ ಹತ್ರ ಹೋಗಿ ಮಾತಾಡ್ಬಿಡ್ಲಾ ಅಂತಂದು. ಈ ಬೇಡ ಬಿಡು ಅಂತಲೂ ಅನಿಸುತ್ತೆ. ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆವಾಗಲಿಂದನೂ ಫೋನ್ ಮಾಡ್ತಾನೆ ಇದ್ದಾಳೆ, ಎಲ್ಲಿದೆಯಾ ಬಾ ಬೇಗ ಬಾ ಅಂತಂದು. ಏನಂತ ಹೇಳಲಿ ನಾನು? ಒಂದು ಕೆಲಸ ಮಾಡಿ, ನೀನು ಇರೋ ವಿಚಾರನ ಡೈರೆಕ್ಟಾಗಿ ಹೇಳಿಬಿಡು. ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ತೀಯ ನೀನು. ಅದು ಒಳ್ಳೇದಲ್ಲ ಕಣೋ ರೋಷನ್. ನಾನು ಹೇಳೋದು ಅರ್ಥ ಮಾಡ್ಕೊ ನೀನು. ದಯವಿಟ್ಟು ನಾನು ನಿನ್ನನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ನಾಳೆ ಬೆಳಗ್ಗೆ ಫಸ್ಟ್ ಅವಳನ್ನು ಮೀಟ್ ಮಾಡಿಬಿಟ್ಟು ಅವಳಿಗಿರೋ ಸತ್ಯನೆಲ್ಲ ಹೇಳ್ಬಿಟ್ಟು ಅದೇನಿದೆಯೋ ಕ್ಲಾರಿಫೈ ಮಾಡ್ಕೊ. ಅವಳಿಗೂ ಕ್ಲಾರಿಟಿ ಕೊಟ್ಬಿಡು. ಸುಮ್ಮನೆ ಅವಳು ನಿನ್ನನ್ನು ಅದೇ ನೆನಪಲ್ಲೇ ಇಟ್ಕೊಳ್ಳೋದು, ನೀನೇ ನನ್ನ ಲವ್ವರು ಹಾಗೆ ಹಿಂಗೆ ಅಂತಂದು ಅವಳು ಹೇಳ್ಕೊಳ್ಳೋದು ತಪ್ಪುತ್ತೆ. ಈಗ ನಿನಗೂ ಅವಳು ದೂರ ಆದ್ಲು ಅಂತಂದರೆ ನಿನಗೂ ಆರಾಮಾಗಿ ನೀನು ಮದುವೆ ಮಾಡಿಕೊಂಡು ಚೆನ್ನಾಗಿರ್ಬೋದು ನಿಮ್ಮ ಮನೆಯವ್ರ ಜೊತೆಗೆಲ್ಲ. ಈಗ ಈ ಥರ ಮಾಡೋದು ತುಂಬ ಬೆಟರ್ ಅಂತ ಅನಿಸುತ್ತೆ ನನಗೇನೋ. ಇಲ್ಲ ಅಂತಂದರೆ ನೋಡಪ್ಪ, ನಿನ್ನಿಷ್ಟ. ಇಲ್ಲ ಕಣೋ, ನೀನು ಹೇಳೋದು ಸರಿಯಾಗಿಯೇ ಇದೆ. ಈಗ ನಾನು ಅವಳ ಹತ್ರ ಮಾತಾಡಲಿಲ್ಲ ಅಂದರೆ ಸುಮ್ಮನೆ ಅದು ಒಂದಕ್ಕೊಂದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ನನಗೂ ಅನ್ನಿಸ್ತಾ ಇದೆ. ಇಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾಳೆನೇ ಅವಳ ಹತ್ರ ಮಾತಾಡ್ತೀನಿ. ಅದೇನಾಗುತ್ತೋ ಆಗಲಿ, ನೋಡೋಣ ಮುಂದಕ್ಕೆ. ಹ್ಞೂನಪ್ಪ, ಫಸ್ಟ್ ಆ ಕೆಲಸ ಮಾಡು. ನಾಳೆ ಬಿಟ್ಟು ಅವಳ ಹತ್ರ ಅವಳನ್ನ ಸಪ್ರೇಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ರಿ ಇಬ್ಬರು. ಅವಾಗ ನಿನಗೂ ನೆಮ್ಮದಿಯಾಗಿರುತ್ತೆ, ಅವಳಿಗೂ ನೆಮ್ಮದಿಯಾಗಿರುತ್ತೆ. ಹ್ಞೂ ಕಣೋ, ಹಾಗೆ ಮಾಡ್ತೀನಿ. ನಾಳೆನೇ ಅವಳ ಹತ್ರ ಮಾತಾಡ್ತೀನಿ.